ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಈ ರೀಡಿಂಗದ ವಿಶೇಷತೆ ಏನು ಅಂತಂತಂದರೆ, ನಿಮ್ಮ ಜೀವನದಲ್ಲಿ ಈಗ ಸದ್ಯಕ್ಕೆ ಯಾವ ಏರಿಯಾದಲ್ಲಿ ಹೀಲಿಂಗಿನ ಅವಶ್ಯಕತೆ ಇದೆ ಅಂತ ಹೇಳಿ ನೋಡೋಣ. ನಮಗೆ ಕೆಲವೊಂದು ಸರ್ತಿ ಅದ್ರ ಬದಲಾಗಿ ಗೊತ್ತಾಗಿರೋಂಗಿಲ್ಲ. ಅಂದರೆ ಈ ವಿಷಯಕ್ಕೆ ಹೀಲಿಂಗ್ ಬೇಕಾಗಿದೆ ಅಂತಂದು ಹೇಳಿ ಅದು ಹಂಗೆ ನಡ್ಕೊಂಡೇ ಹೋಗ್ತಿರ್ತೈತಿ. ಅದು ಹಂಗೆ ನಡ್ಕೊಂಡು ಹೋಗುವಾಗ ಏನಾಗ್ತೈತಿ ಅಂತಂದ್ರೆ, ಒಳ್ಳೆಯ ವಿಷಯಗಳನ್ನ ಅದು ಬಿಟ್ಕೊಡೋಂಗಿಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಒಳಗಡೆ ತೊಗೊಳಂಗಿಲ್ಲ ಅದು. ಫಾರ್ ಎಕ್ಸಾಂಪಲ್ ಅಂದರೆ ಪಾಸಿಟಿವಿಟಿ ಅನ್ರಿ, ಅಬಂಡೆನ್ಸ್ ಅನ್ರಿ, ಒಳ್ಳೆ ರೀತಿಯಿಂದ ನಾವು ಕಮ್ಯುನಿಕೇಟ್ ಮಾಡೋದನ್ರಿ. ನಾವು ಯಾವುದೋ ವಿಷಯದಲ್ಲಿ ಹೀಲಿಂಗ್ ಇರಲಾರ್ದೆ ಈ ಬರೋ ಎಲ್ಲ ಒಳ್ಳೆಯ ವಿಷಯಗಳನ್ನ ನಾವು ದೂರ ಇಡ್ತೀವಿ. ಸೊ ಅದಕ್ಕೆ ಈಗ ತತ್ಕಾಲದಲ್ಲಿ ನಿಮಗೆ ಯಾವ ವಿಷಯದಲ್ಲಿ ಹೀಲಿಂಗ್ ಬೇಕಾಗಿದೆ ಅಂತ ಅನ್ನೋದನ್ನು ನಾವು ನೋಡೋಣ. ಓಕೆ, ಇದು 5 ಫೈಲ್ಸ್ ಅಂತ ಇಟ್ಕೊಡ್ರಿ. ತಮಗೆ ಯಾವ ನಂಬರ್ ಬೇಕೋ ತಾವು ಚೂಸ್ ಮಾಡಿಕೊಡ್ರಿ. ಅದರ ಅಕಾರ್ಡಿಂಗ್ ನಾವು ರೀಡಿಂಗ್ ನೋಡೋಣ. ಓಕೆ, ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿದ್ದೀರಾ, ಈಗ ತತ್ಕಾಲದಲ್ಲಿ ಯಾವ ವಿಷಯಗಳನ್ನು, ಯಾವ ಒಳ್ಳೆಯ ವಿಷಯಗಳು ನಿಮ್ಮಿಂದ ದೂರ ಆಗಿವೆ, ಯಾವ ವಿಷಯದಲ್ಲಿ ನೀವು ಹೀಲಿಂಗ್ ಮಾಡ್ಕೋಬೇಕಾಗಿದೆ, ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ವಾಪಸ್ ತರಲಿಕ್ಕೆ. ಸೊ ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ ಅವರಿಗೆ ಏನು ಮೆಸೇಜ್ ಬರ್ತಾಯಿದೆ ನೋಡಿ. ಈ ವಿಷಯ ರೆಸೊನೇಟ್ ಆದರೆ ತೊಗೊಳ್ರಿ, ಅಥವಾ ಇರದೇ ಹೋದರೆ ಬಿಟ್ಬಿಡಿ. ಓಕೆ, ಇಲ್ಲೇನಾಗಿದೆ ಅಂತಂತಂದರೆ, ನಿಮ್ಮಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಓಕೆ, ಸೊ ನೀವು ಬೇರೆಯವ್ರ ಜೊತೆ ಸರಿಯಂಗೆ ಬೆರೆಯಂಗಿಲ್ಲ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಇಲ್ಲಿ. ನೀವೇನೋ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ವಿಚಾರ ಮಾಡಕತ್ತೀರಿ, ಬಟ್ ಅದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂತಂದರೆ, ನೀವು ಸರಿಯಾಗಿ ಸರಿಯಾಗಿ ಮಾತುಕತೆ ಆಗಂಗಿಲ್ಲ ಥರ್ಡ್ ಪಾರ್ಟಿ ಜೊತೆ. ಬೇರೆಯವ್ರ ಜೊತೆ ಬೆರಿಲಿಕ್ಕೆ ಕಲೀರಿ. ಇಲ್ಲೇ ನೋಡಿ, ಹೈ ಪ್ರಿಸ್ಟಸ್ ಕಾರ್ಡ್ ಇದೆ. ಇದ್ರ ಕೆಳಗಡೆ 3 ಆಫ್ ಕಪ್ಸ್ ಇದೆ. 3 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಒಳ್ಳೆ ಜನರ ಜೊತೆ ಬೆರಿಲಿಕ್ಕೆ ಕಲೀರಿ, ಮನಸ್ಸನ್ನು ಹಗರು ಮಾಡ್ಕೊಳ್ಳಿಕ್ಕೆ ಕಲೀರಿ. ಆಮೇಲೆ ಡಿವೈನ್ ಎನರ್ಜಿ ಜೊತೆ ಸರಿ ಹಂಗೆ ಕಾಂಟ್ಯಾಕ್ಟ್ ಆಗಲಿ. ಹೆಂಗಿರ್ತೈತಿ ಅಂತಂದ್ರೆ, ಬೇರೆಯವ್ರ ಜೊತೆ ನಿಮಗೆ ನಾ ಬೆರೀರಿ ಅಂತ ಯಾಕೆ ಹೇಳಾಕತ್ತೇನೆ ಅಂತಂತಂದ್ರೆ, ನಮ್ಮಲ್ಲಿ ಏನಂತಾರೆ ಅದನ್ನು, ನಮ್ಮಲ್ಲಿ ಇರುವಂಥ ಎನರ್ಜಿ ಅವರಲ್ಲಿ ಇರುವಂಥ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಯಾವತ್ತಿದ್ರು. ಈಗ ನಿಮ್ಮ ಹತ್ರ ಏನಿದೆ ಅಂತಂತಂದರೆ, ನಿಮ್ಮದು ಏನು ನೆಗೆಟಿವ್ ಎನರ್ಜಿ ಐತಿಲ್ಲ ಅದು ನಿಮ್ಮನ್ನೇ ಸುತ್ತಾ ಇದೆ. ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ನಕತ್ತೀರಿ, ಅದು ಮ್ಯಾನಿಫೆಸ್ಟು ಆಗ್ತಾ ಇಲ್ಲ. ನೀವು ಯಾರ್ದಾದ್ರೂ ಜೊತೆ ಬೆರೆತ್ರಿ, ಮಾತಾಡಿದ್ರಿ ಅಂತಂತಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತೈತಿ ಅಲ್ಲಿ. ಸೊ ಬೇರೆಯವ್ರ ಜೊತೆ ನೀವು ಬೆರಿಬೇಕು. ಓಕೆ, ನಾನು ಈ ವಿಷಯ ಯಾಕೆ ಅಗದಿ ಸ್ಟ್ರಾಂಗ್ಲಿ ಹೇಳಾಕತ್ತೇನೆ ಅಂತಂತಂದ್ರೆ, ಬೇರೆಯವರ ಜೊತೆಗೆ ಬೆರೆತಾಗ ಎನರ್ಜಿ ಎಕ್ಸ್ಚೇಂಜ್ ಆದಾಗನ ನಿಮಗೆ ಒಳ್ಳೆ ಐಡಿಯಾಸ್ ಬರೋಕ್ಕೆ ಸಾಧ್ಯ. ಅಂದರೆ ನಿಮ್ಮ ಐಡಿಯಾಸ್ ಇನ್ನೂ ಪಾಲಿಷ್ ಆಗೋಕ್ಕೆ ಸಾಧ್ಯ. ಅದು ಆಗ್ತಾ ಇಲ್ಲ ನಿಮ್ಮ ಹತ್ರಿಂದ. ಓಕೆ, ನೀವು ಮ್ಯಾನಿಫೆಸ್ಟ್ ಮಾಡಾಕತ್ತೀರಿ, ಆದ್ರೆ ಆಗ್ತಾ ಇಲ್ಲ. ವೈ ಬಿಕಾಸ್ ಆಫ್ ಯುವರ್ ಈಗೋ. ತಾವು ಬೇರೆಯವ್ರ ಜೊತೆ ಬೆರೀರಿ. ಬೆರೆದ್ರೆ ತಮ್ಮ ಕೆಲಸ ಸರಿ ಹೋಗ್ತದೆ. ಇದರ ಅರ್ಥ, ನೀವು ನಿಮ್ಮ ಥ್ರೋಟ್ ಚಕ್ರ ಮೇಲೆ ಕೆಲಸ ಮಾಡಬೇಕು. ನೋಡಿ, ಇಲ್ಲಿ 2 ಕಾರ್ಡ್ ಇದೆ. ಒಂದು ಸ್ಲೋವಿಂಗ್ ಡೌನ್ ಆ್ಯಂಡ್ 1 ಈಸ್ ಟೋಟ್ಯಾಲಿಟಿ. ನಾನೇನು ಹೇಳಿದ್ದೇನೆ, ನಿಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದೆ. ಸಿ ದೇರ್ ಇಸ್ ಅ 5 ನಂಬರ್. ಕಮ್ಯುನಿಕೇಟ್ ಮಾಡಬೇಕು. ಈಗ ನೋಡಿರಿ, ಈಕೆ ಇಲ್ಲದಾಳೆ, ಈಕೆ ಅವ್ರನ್ನ ದಾಟಬೇಕು ಅಂತಂದರೆ ಇವ್ರನ್ನ ಹಿಡಿಲೇಬೇಕು. ಮತ್ತೊಂದು ಕಡೆ ಜಂಪ್ ಮಾಡಬೇಕು ಅಂತಂತಂದರೆ, ಗೊತ್ತಾ? ಸೊ ಟೋಟ್ಯಾಲಿಟಿ ಅಂತಂದ್ರೆ ಏನು, ಸಮರ್ಪಣಾ ಭಾವ ಇರಬೇಕು. ಅದು ಇಲ್ಲ ನಿಮ್ಮ ಹತ್ರ. ಥೋड़ा ಸುಪೀರಿಯರಿಟಿ ಕಾಂಪ್ಲೆಕ್ಸ್ है, उसको थोड़ा सा कम कर दो. ಸ್ಲೋಯಿಂಗ್ ಡೌನ್ ಅಂತಂದು ಹೇಳಾದತ್ರಿ. ಇದರ ಅರ್ಥ,
ಎನರ್ಜಿ ಜಾಸ್ತಿ ಇದೆ, ಆದರೆ ಎನರ್ಜಿಯನ್ನು ಸರಿಯಾದ ಸರಿಯಾದ ಕಡೆ ಹರಿಸಿ ಅಂತ. ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ, ಏನೇ ಮಾಡ್ಲಿಕ್ಕೆ ನೀವು ನೋಡ್ತಾ ಇದ್ರು ಸಹಿತ ಆ ಪ್ರೊಸೆಸ್ನಲ್ಲಿ ನೀವು ಜಾಸ್ತಿ ಜೋರಾಗಿ ಹೋಗ್ತಾ ಇದ್ದರೆ ಸ್ವಲ್ಪ ಸ್ಲೋ ಡೌನ್ ಮಾಡಿ ವಿಚಾರ ಮಾಡುವಂಥ ವಿಷಯ ಇದೆ. ಓಕೆ, ಈ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಕಮ್ಯುನಿಕೇಟ್ ವಿತ್ ಪೀಪಲ್. ಈ ಕಮ್ಯುನಿಕೇಷನಿಂದ ಎಷ್ಟೋ ಲಾಭ ಇದೆ ನಿಮಗೆ. मन को सुकून भी मिलेगा, नए आइडियाज़ मिलेंगे, ಐಡಿಯಾಸ್ ಎಲ್ಲ ಬ್ರಷ್ ಅಪ್ ಆಗ್ತಾವ, ನಿಮಗೆ ಒಂದು ಹೊಸ ದಾರಿ. ಸೊ ತಾವು ಯಾರೆಲ್ಲ ಸೆಕೆಂಡ್ ನಂಬರ್ ಚೂಸ್ ಮಾಡ್ಕೊಂಡಿದ್ದೀರ, ಸೆಕೆಂಡ್ ಪೈಲ್, ಸೊ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ, ತತ್ಕಾಲದಲ್ಲಿ ಯಾವ ವಿಷಯದಲ್ಲಿ ತಮಗೆ ಹೀಲಿಂಗ್ ಅವಶ್ಯಕತೆ ಇದೆ. ಓಕೆ, ಬಾಟಮ್ದಲ್ಲಿ ಪೇಜ್ ಆಫ್ ಕಪ್ಸ್ ಇದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇದೆ. ಓಕೆ, ನೋಡಿ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂತಂದ್ರೆ, ಯು ಆರ್ ಟೂ ಆ್ಯಂಬಿಷಿಯಸ್ ಅಟ್ ಎಲ್ ಯು. ಭಾಳ ದೂರಿಂದ ವಿಚಾರ ಮಾಡ್ತಿರ್ತೀರಿ ನೀವು. ನಿಮ್ಮ ಕರಿಯರ್ ಬದಲಾಗಿ ಭಾರಿ ಆ್ಯಂಬಿಷನ್ಸ್ ಅದಾವ ನಿಮಗೆ ಹೆಂಗಂತಂತಂದ್ರೆ, ಎಲ್ಲ ಕೆಲಸನೂ ನಾನೇ ಮಾಡಿಬಿಡ್ತೀನಿ, ಎಲ್ಲನೂ ನಾನೇ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು ಒಂದು ನಿಮ್ಮ ಹತ್ರ ಆ ಥರ ವಿಚಾರ ಮಾಡ್ತೀರಿ ನೀವು. ಅಂತಂದರೆ ಬೇರೆಯವ್ರಿಗೆ ಕೆಲಸ ಕೊಟ್ಟರೆ ಅವ್ರು ಅಷ್ಟು ಸರಿಯಾಗಿ ಪರ್ಫೆಕ್ಟಾಗಿ ಮಾಡಲಿಕ್ಕಿಲ್ಲ ಅಂತಂದು ಹೇಳಿ ನಿಮ್ಮಲ್ಲಿ ಆ ಥರದ ಭಾವನೆ. ಅಂದರೆ ನೀವು ಎಕ್ಸ್ಪಾನ್ಷನ್ ಕಡೆಗೆ, ಕರಿಯರ್, ಐ ಆಮ್ ಟಾಕಿಂಗ್ ಅಬೌಟ್ ಕರಿಯರ್ ಎಕ್ಸ್ಪಾನ್ಷನ್ ಕಡೆಗೆ ನೀವು ಜಾಸ್ತಿ ಲಕ್ಷ್ಯ ಕೊಡ್ತೀರಿ. ಆದ್ರೆ ಅದೇನು ಹೇಳಕತ್ತೈತಿ ಅಂತಂದ್ರೆ, ಅದಕ್ಕೆ ನಿಮ್ದು ಫ್ಯಾಮಿಲಿ ಲೈಫ್ ಅನ್ರಿ ಅಥವಾ ನಿಮ್ದು ಲವ್ ಲೈಫ್ ಅನ್ರಿ ಸಫರ್ ಆಗ್ತಾ ಇದೆ. ಸೊ ನೀವು ಸ್ವಲ್ಪ ನಿಮ್ಮ ಫೋಕಸ್ ಚೇಂಜ್ ಮಾಡಬೇಕು. ದೆರ್ ಈಸ್ ಅ ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದರೆ, ಯು ಆರ್ ನಾಟ್ ಕಮಿಟೆಡ್. ಓಕೆ, ನೀವು ಹೆಂಗೆ ನಿಮ್ಮ ಕೆಲಸದ ಪ್ರತಿ ಎಷ್ಟು ನೀವು ಡೆಡಿಕೇಟೆಡ್ಲಿ ವಿಚಾರ ಮಾಡ್ತಿರಲ್ಲ, ನೀವು ನಿಮ್ಮ ರಿಲೇಷನ್ ಬದಲಾಗಿನೂ ಅಷ್ಟೇ ಡೆಡಿಕೇಟೆಡ್ಲಿ ವಿಚಾರ ಮಾಡ್ಬೇಕಾಗತ್ತೆ, ಅಥವಾ ಎರಡರೊಳಗೆ ಯಾವುದು ಒಂದೇ ಚೂಸ್ ಮಾಡ್ಕೋಬೇಕಾಗತ್ತೆ. ನೋಡಿರಿ, ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತಿ, ಬ್ಯಾಲೆನ್ಸ್ ಶುಡ್ ಬಿ ದೇರ್, ಬಿ ಪ್ರಾಕ್ಟಿಕಲ್, ಬಿ ಡಿಪ್ಲೊಮ್ಯಾಟಿಕ್. ನೋಡಿ ಇಲ್ಲೆಲ್ಲ ಏನಿದೆ, ದಿಸ್ ಇಸ್ ಆಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಂಡ್ಬಿಟ್ಟು ಇದ್ರೊಳಗೆ ನೀವು ಕರಿಯರ್ದೊಳಗೆ ನೀವು ಕೆಲಸ ಮಾಡ್ಸಂದ್ರೆ ಕರಿಯರ್ದೊಳಗೆ ನೀವೆಲ್ಲ ಕೆಲಸ ಮಾಡ್ತೀನಿ ಅಂತಂತಂದರೆ ನೀವು ಟೈಮ್ ಯಾವಾಗ ಕೊಡ್ತೀರಿ ನಿಮ್ಮ ಫ್ಯಾಮ್ಲಿಗೆ? ನಿಮ್ಮ ನೋಡಿ ಇಲ್ಲಿ ಫ್ಯಾಮಿಲಿ ಇದೆ, 10 ಆಫ್ ಪೆಂಟಕಲ್ಸ್ ಇದೆ. ಸೊ ಯು ಆರ್ ನಾಟ್ ಗಿವಿಂಗ್ ಟೈಮ್ ಫಾರ್ ಫ್ಯಾಮಿಲಿ, ಸೊ ಥಿಂಕ್ ಅಬೌಟ್ ಇಟ್. ಸೊ ಇದಕ್ಕೇನಂತಂತಂದ್ರೆ ಪ್ರಯಾರಿಟಿ ಸೆಟ್ ಮಾಡಿಕೊಡ್ರಿ. ಕರಿಯರ್ ಬದಲಾಗಿ ಎಷ್ಟು ದೂರದೃಷ್ಟಿ ನಿಮಗಿದೆನೋ, ನಿಮ್ಮ ಫ್ಯಾಮಿಲಿ ಬದಲಾಗಿನೂ ನಿಮಗೆ ಅಷ್ಟೇ ದೂರದೃಷ್ಟಿ ಇರಬೇಕು. ನಿಮಗೆ ಕರಿಯರ್ದೊಳಗೆ ಯು ಆರ್ ವೆರಿ ಮಚ್ ಆ್ಯಂಬಿಷಿಯಸ್, ವೆರಿ ಮಚ್ ಆ್ಯಂಬಿಷಿಯಸ್. करियर में एक पागलपन है तुम्हारा, करेज, द फूल. ओके, ಸಿ ನೋ ಡೌಟ್ ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್. ಆದರೆ ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ಸ್ವಲ್ಪ ಧೈರ್ಯ ಮಾಡಿ ನಿಮ್ಮಲ್ಲಿ ಇರುವಂಥ ಕೆಲಸಗಳನ್ನು ಅಥವಾ ಜವಾಬ್ದಾರಿಗಳನ್ನು ಸ್ವಲ್ಪ ಬೇರೆಯವ್ರಿಗೂ ಬಿಟ್ಕೊಡ್ರಿ. ಪ್ರಯಾರಿಟಿ ಲಿಸ್ಟ್ನೊಳಗೆ ಮೊದಲು ಯಾವುದೈತಿ ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡಿರಿ. ದ ಫೂಲ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಾರೆ, ಅದನ್ನು ಹಂಗೆ ಮಾಡಿದ್ರಿ ಅಂತಂದರೆ ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ, ಬಟ್ ನೀವು ಅದಕ್ಕೆ ನೀವು ದಾರಿ ಮಾಡಿ ಕೊಡ್ತಾ ಇಲ್ಲ. ಯಾಕಂದರೆ ಯು ಆರ್ ಓನ್ಲಿ ಎಂಗೇಜ್ಡ್ ಇನ್ ವರ್ಕ್.
ಸೊ ವರ್ಕ್ ಆನ್ ದಟ್. ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ತಾವು ಯಾರೆಲ್ಲ ಥರ್ಡ್ ಫೈಲ್ ಚೂಸ್ ಮಾಡ್ಕೊಂಡಿದ್ದೀರಾ ತಮಗಾಗಿ ಯಾವ ಮೆಸೇಜ್ ಬರ್ತಾ ಇದೆ, ತಮ್ಮ ಜೀವನದಲ್ಲಿ ಹೀಲಿಂಗಿನ ಅವಶ್ಯಕತೆ ಯಾವ ಭಾಗದಲ್ಲಿ ಇದೆ? ಟೂ ಆಫ್ ಸೋರ್ಟ್ಸ್, ಆಮೇಲೆ ನೈಟ್ ಆಫ್ ಪೆಂಟಿಕಲ್ಸ್, ಸ್ಟಾರ್, ಕೀಪ್ ಲೈಕ್ ದಿಸ್. ಸೊ ತಮಗೆ ಏನು ರೀಡಿಂಗ್ ಬರ್ತಾ ಇದೆ ನೋಡಿ, ತಮಗೆ ಕಿಂಗ್ ಆಫ್ ವಾಂಡ್ಸ್, ಎಂಪ್ರೆಸ್ ಆ್ಯಂಡ್ ಸ್ಟ್ರೆಂಗ್ತ್. ನೋಡಿ ನಿಮ್ಮ ಹತ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಇವೆ. ಯು ಆರ್ ಲೈಕ್ ಅ ಬಿಗ್ ವಿಷನರಿ. ಜೀವನದ ಬದಲಾಗಿ ಒಂದು ಕಲ್ಪನೆ ಇದೆ ನಮಗೆ, ಅಂದರೆ ನಾನು ಈ ಜಾಗ ಮುಟ್ಟಬೇಕು ಅಂತಂದು ಹೇಳಿ. ಬಟ್ ಹೆಂಗಿದೆ ಗೊತ್ತಾ, ಮನಸ್ಸಿನ ಆಳದಲ್ಲಿ ನಿಮ್ಮಲ್ಲಿ ಏನೋ ಒಂದು ಕೊರಿತಿದೆ. ಯಾಕಂದರೆ ಟೂ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಕೆಲವೊಂದು ಸರ್ತಿ ನೀವು ಒಂದು ಅಂದರೆ ನೀವು ಒಳಗಿಂದೊಳಗೆ ಎಲ್ಲೋ ಗೊತ್ತೈತಿ, ನಾನು ಇಷ್ಟೇ ಎಫರ್ಟು ನನ್ನ ಪ್ರೀತಿಯ ಜೀವನದ ಕಡೆನೂ ಹಾಕಬೇಕು ಅಂತಂದು. ಬಟ್ ಯು ಆರ್ ನಾಟ್ ಎಕ್ಸೆಪ್ಟಿಂಗ್ ಇಟ್. ಲೈಕ್ ನಿಮ್ಮಲ್ಲಿ ನರ್ಚರಿಂಗ್ ನೇಚರ್ ಇಲ್ಲ. ನೀವು ಒಂದು ವೇಳೆ ನರ್ಚರಿಂಗ್ ನೇಚರ್ನು ಸ್ವಲ್ಪ ನೀವು ಬೆಳೆಸ್ಕೊಂಡ್ರಿ, ಸ್ವಲ್ಪ ಎಕ್ಸ್ಪ್ರೆಸಿವ್ ಆದ್ರಿ ಅಂತಂತಂದ್ರೆ ನಿಮಗೆ ನೀವೇ ಎಷ್ಟೋ ಸಹಾಯ ಮಾಡಿದಂಗೆ ಆಕೈತಿ. ನೀವು ಅಂದರೆ ಫೆಮಿನೈನ್ ಎನರ್ಜಿ ನಿಮ್ಮಲ್ಲಿ ಕಡಿಮೆ ಐತಿ. ಮಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಐತಿ ನಿಮ್ಮಲ್ಲಿ. ಆದರೆ ಹೆಣ್ಣೆ ಇರ್ಬೋದು, ಗಂಡೇ ಇರ್ಬೋದು. ಆದರೆ ಒಂದೇ ಎನರ್ಜಿ ಒಂದೇ ಕಡೆ ಜಾಸ್ತಿ ಇತ್ತು ಅಂತಂದರೆ ಅದಕ್ಕೇನು ಉಪಯೋಗ ಇರೋಂಗಿಲ್ಲ. ಸೊ ನೀವು ಆ ಎನರ್ಜಿ ನೀವು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು, ಅಂದರೆ ನಿಮ್ಮ ಜೀವನ ಬ್ಯಾಲೆನ್ಸ್ ಆಕೈತಿ. ನೋಡಿ ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಅಂತಂತಂದರೆ ಲವ್ ಲೈಫ್ಸಲ್ಲಿ ಒಂಥರ ಸ್ಟ್ಯಾಗ್ನೆನ್ಸಿ ಐತಿ ನಿಮ್ಮಲ್ಲಿ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂತಂದರೆ, ನೀವು ಬ್ಯಾಲೆನ್ಸ್ ಮಾಡಬೇಕು ಜೀವನದಲ್ಲಿ. ನೋ ಡೌಟ್ ಯು ಆರ್ ವೆರಿ ಮಚ್ ಕರಿಯರ್ ಓರಿಯೆಂಟೆಡ್, ವೆರಿ ಮಚ್ ಫೋಕಸ್ಡ್. ಆದರೆ ಎಂಪ್ರೆಸ್ ಏನು ಹೇಳ್ತದೆ ನೋಡ್ರಿ, ಎಂಪ್ರೆಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಇದು ಫೆಮಿನೈನ್ ಎನರ್ಜಿ ಹೇಳ್ತೈತಿ. ಓಕೆ, ನಿಮಗೆ ಇದ್ರ ಕಡೆ ಲಕ್ಷ್ಯ ಇಲ್ಲ. ಸೊ ನಿಮಗೆ ಏನಂತಂತಂದ್ರೆ ಶಿವ ಮತ್ತು ಶಕ್ತಿ ಅಂತಂತಾರಲ್ಲ, ಶಿವನ ಎನರ್ಜಿ ಜಾಸ್ತಿ ಇದೆ, ಶಕ್ತಿ ಎನರ್ಜಿ ಕಡಿಮೆ ಐತಿ ನಿಮ್ಮ ಕಡೆ. ಇನ್ ಆ್ಯಂಡ್ ಯಂಗ್ ಎನರ್ಜಿ ಇರ್ತಾವಲ್ಲ, ಅವೆರಡೂ ಸಮ ಇರಬೇಕು, ಬ್ಯಾಲೆನ್ಸ್ಡ್ ಇರಬೇಕು. ಇಲ್ಲಿ ಇಲ್ಲ. ಅಥವಾ ಪುರುಷ ಮತ್ತು ಪ್ರಕೃತಿ ಏನ್ರಿ, ಪುರುಷತ್ವ ಜಾಸ್ತಿ, ಪ್ರಕೃತಿ ಕಡೆಗೆ ಜಾಸ್ತಿ ಲಕ್ಷ್ಯ ಇಲ್ಲ ನಿಮಗೆ. ಅಂದರೆ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಪರ್ಸನ್. ಏನೋ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಆ ಥರದ ಸಂತುಷ್ಟಿ ಇಲ್ಲ ನಿಮಗೆ ಅಂದರೆ ಫೆಮಿನೈನ್ ಎನರ್ಜಿ ಕಡೆ ನಿಮಗೆ ಲಕ್ಷ್ಯ ಕೊಡ್ಬೇಕು ನೀವು. ನೋಡಿ ಇನ್ನರ್ ವಾಯ್ಸ್ ಕಾರ್ಡ್ ನಿಮ್ಗೆ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು ಅಂತ. ಓಕೆ, ಈಗ ಮಸ್ಕ್ಯುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಎರಡರೊಳಗೆ ಯಾವುದೂ ಒಂದು ಹೆಚ್ಚಿಗೆ ಆಯ್ತು ಅಂತ ತಿಳ್ಕೊರಿ. ಮಸ್ಕ್ಯುಲೈನ್ ಜಾಸ್ತಿ ಆಯ್ತು ಅಂತಂದ್ರೆ ಡ್ರೈನೆಸ್ ಬರ್ತೈತಿ. ಫೆಮಿನೈನ್ ಎನರ್ಜಿ ಜಾಸ್ತಿ ಆಯ್ತು ಅಂತಂದ್ರೆ ಯು ವಿಲ್ ಬಿಕಮ್ ಟೂ ಇಮೋಷ್ನಲ್. ಸೊ ಟ್ರೈ ಟು ಬ್ಯಾಲೆನ್ಸ್ ಇಟ್. ಸೊ ಇಲ್ಲೇನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು. ನಿಮ್ಮ ಮೇಲೆ ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಗೊತ್ತಾಕೈತಿ. ಬಿಕಾಸ್ ಜಿಂದಗಿ ಇಟ್ಸ್ ಅ ವೆರಿ ಸಿಂಪಲ್ ಜರ್ನಿ, ಆನಾ ಹೇ ಜಾನಾ ಹೇ. ಓಕೆ, ಡೋಂಟ್ ಮೇಕ್ ಇಟ್ ಟೂ ಕಾಂಪ್ಲಿಕೇಟೆಡ್ ಯಾವುದರ ಒಂದೇ ಕಡೆ ಆಗಿ. ಸೊ ನಿಮಗೆ ಯಾವ ಪಾರ್ಟ್ ಹೀಲ್ ಮಾಡ್ಕೋಬೇಕಾಗೈತಲ್ಲ ಅದನ್ನು ನೀವು ಹೀಲ್ ಮಾಡಿಕೊಡ್ರಿ. ಸೊ ಹೆಂಗಂತಂತಂದ್ರೆ ನಿಮ್ಮಲ್ಲಿ ಈಗ ಸದ್ಯಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗ್ತೈತಿ. ನಿಮ್ಮ ತಲೆಯೊಳಗೆ ಏನೋ ನಿಮ್ಮದೇ ಆದಂಥ ಏನೋ ವಿಚಾರಗಳದಾವೆ. ಟೂ ಆಫ್ ಸೋರ್ಟ್ಸ್ ಒಂಥರ ಕ್ರಾಸ್ ರೋಡ್ ಮೇಲೆ ಇದ್ದಂಗೆ ಅದೀರಿ ನೀವು ಈಗ ಸದ್ಯ. ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಸೊ ನೀವು ಈಗ ಸದ್ಯ ಈ ರೀಡಿಂಗ್ ನಿಮ್ಗೆ ಏನು ಹೇಳ್ತೈತಿ ಅಂದರೆ, ನಿಮ್ಮ ಫೆಮಿನೈನ್ ಎನರ್ಜಿ ಮೇಲೆ ನೀವು ಕೆಲಸ ಮಾಡಬೇಕು ಅಂತಂದರೆ ಆ ಥರದ ನರ್ಚರಿಂಗ್ ನೇಚರ್ ಸ್ವಲ್ಪ ಬೆಳೆಸ್ಕೊಡ್ರಿ, ಎಕ್ಸ್ಪ್ರೆಸಿವ್ ಆಗ ಕಲೀರಿ.
ಸೊ ತಾವು ಯಾರೆಲ್ಲ 4th ಪೈಲ್ ಚೂಸ್ ಮಾಡ್ಕೊಂಡಿರಿ ತಮಗಾಗಿ ಜೀವನದ ಯಾವ ವಿಷಯದಲ್ಲಿ ತಮಗೆ ಹೀಲಿಂಗ್ ಈಗ ಬೇಕಾಗಿದೆ. ಕೆಲವು ಸರ್ತಿ ನಮಗೆ ಬೇಕಾಗೈತಿ ಹೀಲಿಂಗ್ ಅಂತಂದು ಹೇಳಿ ನಮಗೆ ಗೊತ್ತಾಗಂಗಿಲ್ಲ. ನಾವು ಅದೇನೋ ಪ್ರಾಬ್ಲಮ್ಮಪ್ಪ ಅಂತೇನೋ ನಡ್ಕೊಂಡು ಹೋಗಿಬಿಟ್ಟಿರ್ತೇವೆ, ನಡ್ಕೊತ ಹೋಗ್ತಿರ್ತೇವೆ. ಅದು ಎಷ್ಟೆಲ್ಲ ವಿಷಯಗಳನ್ನ ನಮ್ಮಿಂದ ದೂರ ಇಡ್ತೈತಿ. ಮನಸ್ಸಿನ ಶಾಂತಿ ಅನ್ರಿ, ಅಬಂಡನ್ಸ್ ಅನ್ರಿ. ಓಕೆ, 2 ಕಾರ್ಡ್ಸ್ ಅಂತೆ. Like this. See, there is a star card, 10 of wands and 3 of cups. ನೋಡಿ, ನಿಮ್ಮ ಮನಸ್ಸಿನ ಆಳದಲ್ಲಿ ಸಾಕಾಗುವಷ್ಟು ವೇದನೆ ಐತಿ. ಬಟ್ ನಿಮಗದು ಸರಿ ಹಿಂಗೆ ಗೊತ್ತಾಗತ್ತಿಲ್ಲ. ಏನು ಅಂತಂತಂದರೆ ನಿಮಗೆ ಟೈಮ್ ಕೊಡಾಕತ್ತಿಲ್ಲ. ಓಕೆ, ನಿಮಗೆ ಟೈಮ್ ನೀವು ಕೊಡ್ಲಾರ್ದಕ್ಕೆ ಏನಾಕೈತಿ ಗೊತ್ತಾ, ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ, ನಿಮಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೀವೇನು ಮಾಡಬೇಕು ಇಲ್ಲಿ ಅಂತಂತಂದರೆ, ಕೆಲವೊಂದು ರೆಸ್ಪಾನ್ಸಿಬಿಲಿಟಿಗಳನ್ನು ನೀವು ಕಡಿಮೆ ಮಾಡ್ಕೋಬೇಕು. ಯಾಕಂತಂದ್ರೆ ಅದು ಬರ್ಡನ್ ಅಂತಂದು ಹೇಳಿ ಈಗ ಸದ್ಯ ನಿಮಗೆ ಫೀಲ್ ಆಗತ್ತದ, ಅದು ಬರ್ಡನ್ ಅಂತಂದು ಹೇಳಿ. ಅದು ನೀವು ಮನೆಯೊಳಗೆ ಇದ್ರೂ ಸಹಿತ ಮತ್ತೆ ಬೇರೆದವ್ರು ಕೆಲವೊಂದಿಷ್ಟು ಜನ ಇರ್ತಾರೆ ನಿಮ್ಮ ಮನೆಯೊಳಗೆ, ಅವ್ರಿಗೆ ನೀವು ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನು ಬಿಟ್ಟು ಕೊಡ್ರಿ, ನಿಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ಕೊಡ್ರಿ ನೀವು ಅವರಿಗೆ. ಅವ್ರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ನಿಮಗೆ ಈಗ ಸದ್ಯ ಏನೂ ದಾರಿ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಕೆಲವೊಂದು ಸರ್ತಿ ನಮ್ಮ ಮನಸ್ಸಿನ ಆಳದಲ್ಲಿ ನಾವು ಕೆಲವೊಂದಿಷ್ಟು ಆಸೆಗಳನ್ನು ಅದಿಮಿಟ್ಕೊಂಡಿರ್ತೀವಿ. ನಮಗೇನು ಅನಿಸುತ್ತೆ ಅಂದರೆ ನಾವು ಬೇರೆಯವ್ರ ಜೊತೆ ಕೂಡಬೇಕು, ಬೆರಿಬೇಕು, ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋಬೇಕು, ನನ್ನನ್ನು ಜೀವನದಲ್ಲಿ ಯಾರಾದರೂ ಒಬ್ಬರು ಪ್ರೀತಿ ಮಾಡೋಕೆ ಇರಬೇಕು ಅಂತ ನಿಮಗೆ ಈ ಥರದ ನಿಮ್ಮ ಮನಸ್ಸಿನ ಆಳದಲ್ಲಿ ಈ ಥರದ ವಿಷಯಗಳು ಅದಾವ. ಆದರೆ ನಿಮಗೆ ಅದನ್ನು ಮಾಡೋಕ್ಕಂತಂದು ಹೇಳಿ ನಿಮಗೆ ಟೈಮ್ ಸಿಗ್ತಾ ಇಲ್ಲ. ಇಲ್ಲಿ ಟೈಮದ ಅವಶ್ಯಕತೆ ಇದೆ. ನಿಮ್ಮ ಸಲುವಾಗಿ ನೀವು ಕೆಲಸ ಮಾಡಬೇಕಿಲ್ಲ. ನಿಮ್ಮ ಸಲುವಾಗಿ ನೀವು ಕೆಲಸ ಮಾಡಬೇಕು ಅಂತಂತಂದರೆ ನೀವು ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ರಿ. ನಿಮಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಬಿಟ್ಟು ಕೊಡಾಕೆ ಬರಲಾರ್ದಂಥ ಪರಿಸ್ಥಿತಿಗಳು ಇದ್ದರೂ ಸಹಿತ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ರಿ. ಅವ್ರು ಡಿವೈನ್ ಎನರ್ಜಿ ನಿಮಗೆ ದಾರಿ ತೋರಿಸ್ಕೊಡ್ತೈತಿ, ನಿಮಗೆ ಏನು ಮಾಡಬೇಕು ಅಂತಂದು ಹೇಳ್ಕೊಡ್ತೈತೆ. ಅದು ಟ್ರಸ್ಟ್ ಡಿವೈನ್ ಎನರ್ಜಿ. ಬಿ ಹೋಪ್ಫುಲ್ ಅಬೌಟ್ ಲೈಫ್. ಈಗ ಹೆಂಗಾಗೈತಿ ಅಂತಂತಂದ್ರೆ ನಿಮ್ಮ ಹತ್ರ ಇಷ್ಟು ಕೆಲಸ ಐತಿ ಅಥವಾ ಇಷ್ಟು ಜವಾಬ್ದಾರಿ ಐತಿ ಅಥವಾ ಎಷ್ಟೆಲ್ಲ ವಿಷಯದಲ್ಲಿ ನಿಮ್ಮನ್ನು ನೀವು ಹಾಕಿಸ್ಕೊಂಡಿರಿ ಅಂತಂತಂದ್ರೆ ನಿಮಗೆ ಒಟ್ಟ ದಾರಿನ ಕಾಣಾಕತ್ತಿಲ್ಲ ನಿಮಗೆ. ಅಂದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಏನೈತಿ ಅಂತಂತಂದರೆ ಬೇರೆಯವ್ರ ಜೊತೆ ಬೆರಿಬೇಕು, ನನ್ನ ಸಲುವಾಗಿ ಟೈಮ್ ಕೊಡಬೇಕು, ನನ್ನನ್ನು ಯಾರಾದರೂ ಪ್ರೀತಿಯ ಕೊರಗೈತಿ ನಿಮ್ಮಲ್ಲಿ. ಎಷ್ಟೋ ವಿಷಯಗಳನ್ನು ನೀವು ಮನಸ್ಸಿನೊಳಗೆ ಅದಿಮಿಟ್ಕೊಂಡಿರಲ್ಲ. ಅದು ಒಂಥರ ಎಕ್ಸಾಸ್ಟ್ ಆದಂಗೆ ಆಗೈತಿ ಈಗ ಸದ್ಯ. ಅದು ಹೆಂಗಂತಂದ್ರೆ ಸೀಟಿ ಇರಲಾರ್ದಂಥ ಕುಕ್ಕರ್ ಒಳಗನೆ ಎಲ್ಲ ಬೇಯ್ತಿರ್ತೈತೆ. ಅದು ಎಂದೇ ಎಕ್ಸ್ಪ್ಲೋರ್ಡ್ ಆಗೋಕ್ಕಿಂತ ಮೊದಲು ಅದಕ್ಕೆ ಎಕ್ಸ್ಪ್ಲೋರ್ಡ್ ಆಗೋಕ್ಕಿಂತ ಮೊದಲು ಅದನ್ನು ಗ್ಯಾಸ್ ಆಫ್ ಮಾಡ್ಬೇಕು. ಪಾಲಿಟಿಕ್ಸ್ ಈಸ್ ದೇರ್, ಇಂಟೆನ್ಸಿಟಿ. ಈ ಪಾಲಿಟಿಕ್ಸ್ ಆ್ಯಂಡ್ ಇಂಟೆನ್ಸಿಟಿ ಕಾರ್ಡ್ ನಿಮಗೆ ಏನು ಹೇಳಾಕತ್ತೈತೆ ನೋಡ್ರಿ, ಥೋಡಸ ಪಾಲಿಟಿಕಲ್ ಗೇಮ್ ಖೇಲೋ. ಕೆಲವು ಸರ್ತಿ ಏನಾಗ್ತೈತಿ ಅಂತಂದ್ರೆ ಮನಸ್ಸಿನ ಆಳದಲ್ಲಿ ನೋವು ಏನು ಅಂತಂದ್ರೆ ನನಗೆ ಲೈಟ್ ಮೈಂಡೆಡ್ ಅಲ್ಲ, ನಾನು ಅಷ್ಟು ಲೈಟ್ ಮೈಂಡೆಡ್ ಇಲ್ಲ ಅಥವಾ ನನಗೆ ಹೊರೆ ಆಗ್ತಾ ಇದೆ ಅಂತ ಗೊತ್ತೈತಿ. ಆದರೂ ಹೆಂಗೈತಿ ಅಂತಂದ್ರೆ ಕ್ರೆಡಿಟ್ ಭೀ ಚಾಹಿಯೆ ಅವ್ರ ಪೇನ್ ಭೀ ಹೇ ಅವ್ರ ಬಹುತ್ ಕುಚ್ ಭೀ ಚಾಹಿಯೆ. ಹಿಂಗೈತಿ ಇಲ್ಲಿ ಸಿಚುವೇಶನ್. ಸೊ ಹೆಂಗಂತಂತಂದ್ರೆ ಇದೇನು ಮಾಡಾಕತ್ತೈತಿ ಅಂತಂತ ವಿಚಾರ ಮಾಡಿರಿ. ನಿಮ್ಗೇನು ಅನಿಸುತ್ತೆ ಅಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದರೆ ನನಗೇನಾದರೂ ಕ್ರೆಡಿಟ್ ಸಿಗ್ತೈತಿ ಅಂತ ಐತನಲ್ಲ, ಈ ಭ್ರಮೆಯಿಂದ ಹೊರಗೆ ಬರ್ರಿ. ಹೆಂಗಿರ್ತೈತಿ ಅಂತಂತಂದ್ರೆ ಇದರೊಳಗೆ ಲಾಸ್ ನಿಮಗನ ಆಗೋದು, ನಿಮಗೇನು ಇದ್ರೊಳಗೆ ಏನು ಪ್ರಾಫಿಟ್ ಅಂತೇನಿಲ್ಲ. ಇಷ್ಟೆಲ್ಲ ಏನಿದೆ ಬರ್ಡನ್ ಐತಲ್ಲ, ಇದೇನು ಮಾಡ್ತೈತಿ ಅಂದರೆ ನಿಮ್ಮ ಇಂಟೆನ್ಸಿಟಿ ಕಡಿಮೆ ಮಾಡೈತಿ. ಅಂದರೆ ನಿಮ್ಮ ಗ್ರೋತ್ ಆಗಲಿ, ನಿಮ್ಮ ಡೆವಲಪ್ಮೆಂಟ್ ಆಗಲಿ ಅದ್ರ ಕಡೆ ಕಡಿಮೆ ಅದು ಅಷ್ಟು ನೀವು
ಅಂದ್ಕೊಂಡಷ್ಟು ಬೇಗ ಬರ್ತಾ ಇಲ್ಲ ನಿಮ್ಮ ಕಡೆ. ಜೀವನದಲ್ಲಿ ಅಷ್ಟು ಡೆವಲಪ್ಮೆಂಟ್ ಇಲ್ಲ, ಹೊರೆನೇ ಅಂತಂತ ಅನ್ನಿಸ್ತಾ ಇದೆ. ಅದಕ್ಕೆ ಆದಷ್ಟು ಹೊರಗೆ ಬರಕ್ಕೆ ನೋಡಿರಿ. ಹೆಂಗೈತಿ ಅಂದ್ರೆ ನೀವು ನಿಮ್ಮ 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 ಜವಾಬ್ದಾರಿಗಳನ್ನು ಆಫೀಸ್ನಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ನೀವು ಬೇರೆ ಬೇರೆದವ್ರಿಗೆ ಹಂಚಿದ್ರಿ ಅಂತಂದ್ರೆ ನೀವು ಒಂಚೂರು ಲೈಟ್ ಮೈಂಡೆಡ್ ಆಗ್ತೀರಿ. ಲೈಟ್ ಮೈಂಡೆಡ್ ಕಮ್ಯುನಿಟಿ ಜೊತೆ ನೀವು ಒಂದು ಸ್ವಲ್ಪ ಬೆರೆಯಕ್ಕೆ ನಿಮಗೆ ಟೈಮ್ ಸಿಗ್ತೈತಿ. ಇಲ್ಲಿ ಒಂದೇ ಮಾತೇನು ಹೇಳತ್ತಿದ್ದೀರಿ ಅಂದರೆ ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್. ಗೊತ್ತಾ? ಟೈಮ್ ನಿಮ್ಮ ಸಲುವಾಗಿ ಟೈಮ್ ಕೊಡಿ. ಜೀವನ ನಿಮ್ಮ ಕಡೆಯಿಂದ ಟೈಮ್ ಕೇಳ್ತಾ ಇದೆ. ನಿಮಗೆ ಟೈಮ್ ಬೇಕು ಅಂತಂತಂದರೆ ಇದ್ದು ಹೊರೆ ಕಡಿಮೆ ಮಾಡ್ಕೋಬೇಕಷ್ಟೆ. ಸೊ ತಾವು ಯಾರೆಲ್ಲ ಫೈಲ್ ನಂಬರ್ 5 ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ, ಲೈಫ್ದು ಯಾವ ಪಾರ್ಟ್ನಲ್ಲಿ ತಮಗೆ ಹೀಲಿಂಗ್ ಬೇಕಾಗಿದೆ, ಈಗ ಅದು ಏನು ರಿಸ್ಟ್ರಿಕ್ಟ್ ಮಾಡ್ತಾ ಇದೆ, okay, the sun card is there. ಓಕೆ ನೋಡಿ, ಇಲ್ಲಿ ನೀವು 2 ಥರ ಸಿಚುವೇಶನ್ ನೋಡ್ಕೋಬೋದು. ಓಕೆ, ಇನ್ ಕೇಸ್ ನೀವೇನಾದರೂ ಮ್ಯಾರೇಜ್ ಬದಲಾಗಿ ವಿಚಾರ ಮಾಡಕತ್ತಿದ್ರಿ, ಅಥವಾ ಒಂದು ಒಳ್ಳೆ ಫ್ಯಾಮಿಲಿ ಬದಲಾಗಿ ನೀವೇನಾದರೂ ಕನಸು ಕಾಣ್ತಾ ಇದ್ರಿ, ನಿಮ್ಮ ಜೀವನದ ಪಾರ್ಟ್ನರ್ ಬದಲಾಗಿ ಕನಸು ಕಾಣ್ತಾ ಇದ್ರಿ ಅಂತಂದರೆ ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಿ. ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಯಾರಿ ನಿಮ್ಮ ಕಡೆಯಿಂದ ಆಗ್ತಾಯಿಲ್ಲ. ಮೀನ್ಸ್ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ 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 ಜೀವನ ಸಂಗಾತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಷ್ಟು ಸರಿಯಾದ ರೀತಿಯಲ್ಲಿ. ನೀವೇನೋ ಪ್ಲ್ಯಾನ್ ಏನೋ ಮಾಡಾಕತ್ತೀರಿ, ಪ್ಲ್ಯಾನ್ ಐತಿ ಅದನ್ನು, ಬಟ್ ಐ ಮೀನ್ ಟು ಸೇ ಯು ಆರ್ ನಾಟ್ ಟೇಕಿಂಗ್ ಅ ಪ್ರಾಪರ್ ಆ್ಯಕ್ಷನ್ ಅಂತ. ಇನ್ ಕೇಸ್ ನೀವು ಏನಾದರೂ ಸ್ಟೂಡೆಂಟ್ ಅಂತಂತಂದರೆ ಏನಾದರೂ ಆಗಿದ್ದರೆ, ಇಲ್ಲಿ ಹೆಂಗೈತಿ ಅಂದರೆ 2 ಆಫ್ ವಾಂಡ್ಸ್ ಏನು ಹೇಳ್ತೈತೆ ಅಂದರೆ, ಸ್ಟೂಡೆಂಟ್ ಆಗಿದ್ದರೆ ಅಥವಾ ನಿಮ್ದು ಯಾವುದಾದ್ರೂ ಪ್ರೊಫೆಷನ್ ಅನ್ರಿ, ಬಿಸ್ನೆಸ್ ಅನ್ರಿ, ನೀವು ಅದರೊಳಗೆ ಇದ್ರಿ ಅಂತಂತಂದರೆ ಯು ಆರ್ ಮೇಕಿಂಗ್ ಪ್ಲ್ಯಾನ್ ಬಟ್ ನಾಟ್ ಟೇಕಿಂಗ್ ಆ್ಯಕ್ಷನ್, ಪ್ರಾಪರ್ ಆ್ಯಕ್ಷನ್. ನೀವು ಕಾಂಪಿಟೇಷನಿಗೆ ಹೆದರಾಕತ್ತಿರ್ಬೇಕು ನನಗೆ ಅನ್ಸೋ ಮಟ್ಟಿಗೆ. ನೀವು ಸ್ಟೂಡೆಂಟ್ ಆಗಿದ್ದರೆ, ಪ್ರೊಫೆಷನ್ ಇದ್ದರೆ, ಬಿಸ್ನೆಸ್ ಇದ್ದರೆ, ನೀವು ಕಾಂಪಿಟೇಷನಿಗೆ ಹೆದರಾಕತ್ತೀರಿ. ಕಾಂಪಿಟೇಷನಿಗೆ ಹೆದರಿದ್ರೆ ಏನೂ ಆಗಂಗಿಲ್ಲ. ಕಾಂಪಿಟ್ ಮಾಡಲೇಬೇಕು. ಕಾಂಪಿಟ್ ಮಾಡಿದ್ರಿ ಅಂತಂತಂದ್ರೆ 10 ಆಫ್ ಕಪ್ಸ್ ಏನು ತೋರಿಸ್ತತಿ ಅಂತಂದ್ರೆ ಕಂಪ್ಲೀಷನ್ ತೋರಿಸ್ತತಿ, ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತತಿ. ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಂದು ವೇಳೆ ಈಗ ಅಂದರೆ ಇನ್ನೂ ಇಲ್ಲ ಅಂತಂತಲ್ಲ, ಇನ್ನು ಮಾಡಲಿಲ್ಲ ಅಂತಂದರೆ ಅಷ್ಟು ನೀವು ಹೋರಾಡದೆ ಹೋದರೆ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ ಅಂತ. ನೋಡಿ, ಇಲ್ಲಿ 3 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದರೆ, ಇದು ಫ್ರೆಂಡ್ಸು ಅಥವಾ ಫ್ರೆಂಡ್ ಸರ್ಕಲ್ಲು ಏನೈತಲ್ಲ ಅದರಿಂದ ಸ್ವಲ್ಪ ನೀವು ಅದನ್ನು ಬಿಟ್ಟು ಒಂಚೂರು ಹೊರಗೆ ಬರಬೇಕು. ಒಂಚೂರು ಹೊರಗೆ ಬರ್ರಿ, ನಿಮ್ಮ ಸಲ ನೀವು ಟೈಮ್ ಕೊಡ್ರಿ. ನಿಮಗೆ ಈಗ ಸದ್ಯ ಏನು ನಿಮ್ಮ ಬೇಸಿಕ್ ನೀಡ್ ಏನೈತಿ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಒಂದು ವೇಳೆ ಫ್ಯಾಮಿಲಿ ಮ್ಯಾನಿಫೆಸ್ಟ್ ಮಾಡಕತ್ತೇನೆ ಅಂತಂತಂದ್ರೆ ಅದ್ರ ಸಲುವಾಗಿ ಏನೆಲ್ಲ ಬೇಕೋ ಅದನ್ನು ಮಾಡಿರಿ. ನನಗೆ ಅನ್ಸೋ ಮಟ್ಟಿಗೆ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರು ಸಹಿತ ನಿಮ್ಮ ಆಸ್ಪಾಸ್ನಲ್ಲಿ ನಿಮಗೆ ಸೂಟ್ ಆಗುವಂಥ ಅಟ್ಮಾಸ್ಫಿಯರ್ ಇಲ್ಲ. ಸೊ ಮಾಡಬೇಕು ಅಂತಂತಂದರೆ ಸೊ ಅದಕ್ಕಾಗಿಯೂ ನೀವು ಪ್ರಾಪರಂಗೆ ಪ್ಲ್ಯಾನ್ ಮಾಡಿರಿ. ಎಕ್ಸ್ಕ್ಯೂಸ್ ಹುಡುಕಾಡಬೇಡ್ರಿ. ನಿಮ್ಗೆ ಏನು ಬೇಕಾಗಿದ್ದರೆ, ನೀವು ಕರಿಯರ್ನಲ್ಲಿ ಆಗಿದ್ದರೆ, ಪ್ರೊಫೆಷ್ನಲ್ ಆಗಿದ್ದರೆ, ಬಿಸ್ನೆಸ್ನಲ್ಲಿ ಆಗಿದ್ದರೆ ಅಂತಂತಂದ್ರೆ ರೆಡಿ ಫಾರ್ ದಿಸ್ ಕಾಂಪಿಟೇಷನ್. ನೀವು ಒಂದು ವೇಳೆ ನಿಮ್ಮಲ್ಲಿರುವಂಥ ಎನರ್ಜಿನ ನೀವು ಸರಿಯಾದ ದಿಕ್ಕಿಗೆ ಇನ್ವೆಸ್ಟ್ ಮಾಡಿದ್ದೇ ಆದಲ್ಲಿ 10 ಆಫ್ ಕಪ್ಸ್ ಇದೆ, ಅದು ಕಂಪ್ಲೀಟ್ ಆಗೇ ಆಗ್ತದೆ. ಸೊ ಇದಕ್ಕೆ ಓಶೋ ಏನು ಹೇಳ್ತಾ ಇದ್ದಾರೆ ಅಂತಂದು ಹೇಳಿ ನೋಡೋಣ. ಓಕೆ, one is receptivity and silence. ಓಕೆ ನೋಡಿ, ರಿಸೆಪ್ಟಿವಿಟಿ ಮತ್ತು ಸೈಲೆನ್ಸ್ ಕಾರ್ಡ್ಸ್ ಏನು ನಿಮ್ಗೆ ಹೇಳ್ತಾವ ಅಂತಂತಂದ್ರೆ, ನೀವೀಗ ಸೈಲೆಂಟ್ ಝೋನ್ದೊಳಗೆ ಹೋಗ್ಬೇಕು. ಸ್ವಲ್ಪ ನಿಮ್ಮ ತಲೆ ಶಾಂತ ಇಟ್ಕೋಬೇಕು. ಯಾಕಂತಂದ್ರೆ ಕಾಂಪಿಟೇಷನ್ ಎಲ್ಲಿರ್ತೈತಿ ಅಲ್ಲಿ ಸಿಚುವೇಶನ್ ಕೇವಟಿಕನ ಇರ್ತೈತಿ. ಸೊ ಅಂದ್ರನ ನಿಮಗೆ ಅಲ್ಲಿಂದ ಗೊತ್ತಾಗೋದು ಅಂದ್ರೆ ನೀವು ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ರ ಏನು ಬರ್ತಾಯಿದೆ ಆ ವಿಷಯನ ನೀವು ಸರಿಯಾಗಿ ರಿಸೀವ್ ಮಾಡ್ಬೋದು.
ಅಂದರೆ ಬರುವಂಥ ಇನ್ಫಾರ್ಮೇಷನ್ ನೀವು ಸರಿಯಾಗಿ ರಿಸೀವ್ ಮಾಡಬಹುದು. ಸೊ ಹೆಂಗಂತಂತಂದರೆ ಇಲ್ಲೇ ನೀವು ನಿಮ್ಮ ಆಜ್ಞಾಚಕ್ರವನ್ನು ಹೀಲ್ ಮಾಡಬೇಕಿಲ್ಲ ಅಷ್ಟೇ. ಸೊ ನೀವು ನಿಮ್ಮ ಫ್ಯೂಚರ್ ಮೇಲೆ ಸರಿಯಾಗಿ ಕೆಲಸ ಮಾಡ್ಬೋದು. ಸೊ ಎಷ್ಟಾಕತಿ ಅಷ್ಟು ಶಾಂತಿ ಇರಕ್ಕೆ ಕಲೀರಿ. ಕೆಲವು ಸರ್ತಿ ಏನಾಗತ್ತೆ ಅಂತಾರೆ, ನಾವು ಇಷ್ಟು ಪ್ಲ್ಯಾನಿಂಗ್ ಮಾಡ್ತೇವಲ್ಲ, ಪ್ಲ್ಯಾನಿಂಗ್ಸನ ಭಾಳ ಆಗಿಬಿಟ್ಟಿರ್ತೈತಿ. ಅದು ಸರಿಯಾಗಿ ಕೆಲಸ ಮಾಡ್ತೈತೋ ಇಲ್ಲ ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಮತ್ತು ಅದನ್ನು ಕೆಲ್ಸಕ್ಕೆ ಹಚ್ಚಕ್ಕೆ ನಮ್ಮ ಕಡೆ ಟೈಮೂ ಇರೋಂಗಿಲ್ಲ. ಸಿ ಹಿಯರ್ ದೆರ್ ಈಸ್ ಅ ಟೂ ಮಚ್ ಪ್ಲ್ಯಾನಿಂಗ್. ಸೊ ಇಲ್ಲೇನಂತಂದ್ರೆ ಸ್ವಲ್ಪ ಸ್ಲೋ ಡೌನ್ ಆಗಬೇಕಷ್ಟೇ. ನೀವು ಸ್ವಲ್ಪ ಸ್ಲೋ ಡೌನ್ ಆಗಿರಿ, ಸೈಲೆಂಟ್ ಝೋನ್ದಾಗ ಹೋಗ್ರಿ. ಆಮೇಲೆ ಸರಿಯಾಗೆ ವಿಚಾರ ಮಾಡಿರಿ. ಸೊ ನಿಮಗೆ ದಾರಿ ಸಿಗ್ತೈತಿ ಏನಂತೇಳಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರ್ಬೋದು ಈ ರೀಡಿಂಗ್. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.